ಚಿನ್ನ ಪ್ರಿಯರಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನದ ಬೆಲೆ ಇಳಿಕೆಯಾಗಿದ್ದು ಗ್ರಾಹಕರಿಗಂತೂ ಜಾಕ್ಪಾಟ್ ಹೊಡೆದಿದೆ. ಇನ್ನು ಚಿನ್ನದ ಅಂಗಡಿಯತ್ತ ಮಹಿಳಾ ಮಣಿಗಳು ಈಗಾಗಲೇ ತೆರಳುತ್ತಾ ಇದ್ದಾರೆ. ಚಿನ್ನ ಖರೀದಿ ಮಾಡ್ತಾ ಇರೋರಿಗೆ ಮತ್ತೆ ಸುವರ್ಣಾವಕಾಶ ಬಂದಿದೆ. 22 ಕ್ಯಾರೆಟ್ ಚಿನ್ನದ ದರದಲ್ಲಿ 270 ರೂಪಾಯಿ ಒಂದೇ ದಿವಸದಲ್ಲಿ ಕುಸಿತವಾಗಿದೆ. 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನಕ್ಕೆ 12,865 ರೂಪಾಯಿ ಇದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ 1,28,650 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರದಲ್ಲಿ 294 ರೂಪಾಯಿ ಕುಸಿತವಾಗಿದ್ದು 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನಕ್ಕೆ 10 ಗ್ರಾಮ್ ಚಿನ್ನ 1 ಗ್ರಾಮ್ ಚಿನ್ನಕ್ಕೆ 14,030 ರೂಪಾಯಿ ಇದು. 10 ಗ್ರಾಮ್ ಚಿನ್ನಕ್ಕೆ 1,40,350 ರೂಪಾಯಿ ಆಗಿದೆ. ಇನ್ನು ಯುದ್ಧದ ಎಫೆಕ್ಟ್ನಿಂದಾಗಿ ಮಹಿಳಾ ಮಣಿಯರು ಒಂದು ಕಡೆ ಖುಷಿಯಾಗಿದ್ದಾರೆ. ಯಾಕಂದರೆ ಚಿನ್ನದ ಬೆಲೆ ಗಗನಕ್ಕೇರಿತು, ಕೈಗೆಟುಕದ ಕುಸುಮವಾಗಿತ್ತು. ಇದೀಗ ಚಿನ್ನದ ಬೆಲೆ ಏಕಾಏಕಿ ಇಳಿಕೆಯಾಗಿರುವುದರಿಂದಾಗಿ ಮಹಿಳಾ ಮಣಿಗಳು ಖುಷಿಯಾಗಿದ್ದು ಚಿನ್ನದ ಅಂಗಡಿಯತ್ತ ದಾಪುಗಾಲಿಡ್ತಾ ಇದ್ದಾರೆ. ಒಂದೇ ದಿನದಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ 270 ರೂಪಾಯಿ ಕುಸಿತವಾಗಿದ್ದರೆ 24 ಕ್ಯಾರೆಟ್ ಚಿನ್ನದ ಬೆಲೆ 294 ರೂಪಾಯಿ ಕುಸಿತವಾಗಿರೋದು ಮಹಿಳಾ ಮಣಿಗಳಲ್ಲಿ ಸಂತಸ ಮೂಡಿಸಿದೆ. ಚಿನ್ನದ ಬೆಲೆ ಇದೀಗ ಚಿನ್ನವನ್ನ ಕೊಂಡ್ಕೊಳ್ಳೋರಿಗೆ ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಅಯ್ಯೋ, ಚಿನ್ನದ ಮೇಲೆ ಹೂಡಿಕೆ ಮಾಡಲಿಲ್ವಲ್ಲ, ಮಿಸ್ ಆಯ್ತಲ್ಲ ಚಾನ್ಸ್, ಇನ್ನೂ ಜಾಸ್ತಿ ಆಗೋದ್ರೆ ಏನು ಮಾಡೋದು, 25,000 ರೂಪಾಯಿ 1 ಗ್ರಾಮ್ಗೆ ಆಗುತ್ತೆ ಅಂತ ಕೂಡ ಒಂದು ಕಡೆ ಅಂದಾಜು ಲೆಕ್ಕಾಚಾರಗಳನ್ನು ಕೂಡ ಹಾಕಲಾಗ್ತಾ ಇತ್ತು. ಸಡನ್ ಆಗಿ ಈ ಒಂದು 4-5 ವರ್ಷಗಳಲ್ಲಿ ಚಿನ್ನದ ಬೆಲೆ 10 ಪಟ್ಟಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದ್ದಂತೆ ಜನರು ಕೂಡ ಆತಂಕಕ್ಕೀಡಾಗಿದ್ರು. ಇನ್ನೂ ಜಾಸ್ತಿ ಆಗೋದ್ರೆ ಹೇಗಪ್ಪ ನಾವು ಚಿನ್ನ ಖರೀದಿ ಮಾಡೋದು, ಆದಷ್ಟು ಬೇಗ ಕಡಿಮೆ ಆದರೆ ಸಾಕು ಅಂತ ತುಂಬ ಜನ ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಪ್ರಾರ್ಥನೆ ಫಲ ಈಗ ಫಲಿಸಿದ್ದು ಚಿನ್ನದ ಬೆಲೆ ಕುಸಿತವಾಗಿದೆ. ಇನ್ನು ಮಹಿಳೆಯರನ್ನ ನಮ್ಮ ಪ್ರತಿನಿಧಿ ರಾಮ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಬಹಳ ದಿನಗಳ ನಂತರ ಚಿನ್ನದ ಬೆಲೆ ಕಡಿಮೆ ಆಗಿರೋದು ಮಹಿಳೆಯರಿಗೆ ಸಾಕಷ್ಟು ಖುಷಿಯಾಗಿದೆ. ಎಲ್ಲರೂ ಸಹ ಚಿನ್ನ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರಿನ ಸಾಕಷ್ಟು ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಸಹ ನಿರೀಕ್ಷೆ ಮಾಡ್ತಾ ಇದ್ರಿ, ಚಿನ್ನದ ಬೆಲೆ ಕಡಿಮೆ ಆಯಿತು, ನಿಮ್ಮ ಮುಖದಲ್ಲಿ ಮಂದಹಾಸ ನೋಡಿದ್ರೆ ಗೊತ್ತಾಗ್ತದೆ. ಈಗ ಖರೀದಿ ಮಾಡೋಕೆ ಹೋಗ್ತಾ ಇದ್ದೀರಾ ಹೇಗೆ? ಹೌದು, ಇಷ್ಟು ದಿನ ಆ್ಯಕ್ಚುಲಿ ತುಂಬ ಜಾಸ್ತಿ ಇತ್ತಲ್ಲ ರೇಟೆಲ್ಲ. ಸೊ ಒಂಥರ ವರ್ಷಕ್ಕೊಂದ್ಸತಿ ಯಾರಾದರೂ ತೊಗೊಳ್ತಾ ಇದ್ವಿ. ರೇಟ್ ಜಾಸ್ತಿ ಆದ್ರಿಂದ ತೊಗೊಂಡೇ ಇರಲಿಲ್ಲ, ತುಂಬ ದಿನ ಆಯಿತು. ಸೊ ಕಮ್ಮಿ ಆಗಿದೆ, ಅದೊಂದು ಖುಷಿ ಇದೆ. ಹೋಗಿ ತಗೊಳ್ತೀವಿ, ಹಾಗೆ ಗೊಂದಲನೂ ಇದೆ, ನಾಳೆ ಏನಾದರೂ ಇನ್ನೂ ಕಮ್ಮಿ ಆದರೆ ಏನು ಮಾಡೋದು ಅಂತ. ಸೊ ಹಾಗಾಗಿ ಒಂದು ಧೈರ್ಯ ಇದೆ, ಹೋಗಿ ತೊಗೊಳ್ಳೋಣ ಅಂತ ಇವಾಗಲೇ ಹೋಗ್ತಾ ಇದ್ದೀವಿ. ಸೊ ನೀವು ಎಲ್ಲರೂ ತೊಗೋಬೋದು, ಅಕ್ಷಯ ತೃತೀಯಾಗೆ ಒಳ್ಳೆ ಚಾನ್ಸು, ಕಮ್ಮಿ ಆಗಿದೆ, ತೊಗೋಬೋದು. ಅಂದರೆ ಚಿನ್ನ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಮಹಿಳೆಯರಿಗೆ ಅದ್ರ ವ್ಯಾಮೋಹ ಅಂತೂ ಹೋಗೋದಿಲ್ಲ. ಹೌದು, ಚಿನ್ನ ಜಾಸ್ತಿ ಆಗಲಿ ಕಮ್ಮಿ ಆಗಲಿ 10 ಗ್ರಾಮ್ ತೊಗೊಳ್ಳೋಣ ಅಂತ ಹೋದಾಗ ಅಟ್ಲೀಸ್ಟ್ 2 ಗ್ರಾಮ್ ಆದರೂ ತೊಗೊಂಡು ಬರ್ತೀವಿ. ಅದಿರಬೇಕು, ನಮಗೆ ಬೇಕು. ಒಂದು ಸ್ಪೆಷಲ್ ಡೇಸಲ್ಲಿ ನಮಗೆ ಚಿನ್ನ ತೊಗೊಳ್ತೀವಿ. ಕಮ್ಮಿ ಆಗಿರೋ ತುಂಬಾ ಖುಷಿ ಇದೆ. ಸೊ ಎಲ್ಲರೂ ತೊಗೋಬೋದು. ಚಿನ್ನದ ಬೆಲೆ ಜಾಸ್ತಿ ಆಯಿತು ತೊಗೊಳಕ್ಕಾಗಲ್ಲ, ಮಾಂಗಲ್ಯನೂ ತೊಗೊಳಕ್ಕಾಗ್ತಾ ಇಲ್ಲ ಅಂತ ಎಲ್ಲರೂ ಸಹ ಹೇಳ್ತಾ ಇದ್ರು. ಕಡಿಮೆ ಆಗಿದೆ ಈಗ. ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಕಮ್ಮಿ ಆಗಬೇಕು ಅಂತ ನಮಗೂ ಆಸೆ ಇದೆ. ಇವಾಗ ಆಗಿದೆ, ಇನ್ನೂ ಖುಷಿ ಆಗ್ತಾ ಇದೆ. ತೊಗೊಳಕ್ಕೂ ನಮಗೆ ಮುಂದೆ ಆಲೋಚನೆ ಮಾಡ್ತಾಯಿದ್ದೀವಿ, ತೊಗೊಳ್ಳೋಣ ಬೇಡವಾ ಅಂತ. ಮತ್ತು ಎಲ್ಲ ಚಿನ್ನ ಅಂಗಡಿ ಫುಲ್ ರಶ್ ಆಗಿದೆ, ಹೆಂಗೆ ಹೋದ್ರೇನು ತೊಗೊಳ್ಬೇಕು ಅಂತಲೇ ಎಲ್ಲರಿಗೂ ಭಾವನೆ ಇರೋದು. ಮತ್ತು ನಾವು ಇವಾಗ 30 ವರ್ಷದಿಂದ ಎಷ್ಟು ಕಮ್ಮಿ ಇತ್ತೋ ಆ ರೇಟ್ಗಂತೂ ಬರಲ್ಲ. ಇವಾಗ ಇನ್ನೂ ಜಾಸ್ತಿ ಆಗಿದೆ. ಆ ರೇಟ್ ಮೊದಲಿದ್ದಿದ್ದು 500 ರೂಪಾಯಿ ಅಂತ ಆ ಬೆಲೆಗೆ ಇವಾಗ 12,000 ಬಂದಿದೆ. ಇಷ್ಟು ದಿನ 18, 15, 14 ಹಂಗಿದ್ದಿದ್ದು. ಇವಾಗ ಬೆಳಗ್ಗೆ ಒಂದು ರೇಟ್ ಇರುತ್ತೆ, ಸಾಯಂಕಾಲ ಒಂದು ರೇಟ್ ಇರುತ್ತೆ. ಇವಾಗ ನಾವು ಬೆಳಗ್ಗೆ ಡಿಸೈಡ್ ಮಾಡಿ ತೊಗೊಳ್ಳೋಣ ಅನ್ನೋಷ್ಟಿಗೆ ಸಾಯಂಕಾಲ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಎಲ್ಲರೂ ಇವಾಗ ಕಮ್ಮಿ ಆಗಿದೆ, ಇನ್ನೂ ಕಮ್ಮಿ ಆಗೋ ಚಾನ್ಸಸ್ ಇದೆ. ಬಟ್ ಇವತ್ತು ನಾವು ಅಂದ್ಕೊಂಡಾಗ ತೊಗೊಂಡ್ಬಿಡ ವಾಸಿ ಅಂತ ನನ್ನ ಅಭಿಪ್ರಾಯ. ಎಷ್ಟು ದಿನದಿಂದ ಕಾಯ್ತಾ ಇದ್ರಿ? ಯಾಕಂದರೆ ಚಿನ್ನ ತೊಗೊಳ್ದೆ ಇರೋಕ್ಕೆ ಆಗಲ್ಲ ಮಹಿಳೆಯರಿಗೆ. ಎಷ್ಟು ದಿನದಿಂದ ಕಾಯ್ತಾ ಇದ್ರಿ? ಚಿನ್ನ ತೊಗೊಳೋದಕ್ಕೆ ಕಾಯೋದೇನು ಬೇಡ ಸರ್. ಇವತ್ತು ಅಂದ್ಕೊಂಡ್ರೆ ಇವಾಗಲೇ ಹೋಗೋದಕ್ಕೂ ರೆಡಿಗಿರ್ತೀವಿ ನಾವು. ಚಿನ್ನ ಯಾವಾಗಲೂ ಒಂಥರ ಆಪದ್ದನ ಇದ್ದಂಗೆ. ಅದು ಜಾಸ್ತಿ ಆಗಲಿ ಕಡಿಮೆ ಆಗಲಿ ನಮಗೆ ಚಿನ್ನ ಬೇಕು ಅನ್ಸಿದಾಗ ತೊಗೊಳ್ಳೇಬೇಕು. ಮನೇಲಿ ಒಂದು ಫಂಕ್ಷನ್ ಅಂತ ಮಾಡಿದಾಗ ಇವಾಗ ಎಷ್ಟೋ ಜನ 100 ಗ್ರಾಮ್ ಸೊಸೆಗೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ ಚಿನ್ನ ರೇಟ್ ಜಾಸ್ತಿ ಆಗಿದೆ ಅಂದರೆ ಅಟ್ಲೀಸ್ಟ್ 80 ಗ್ರಾಮ್ ಆದರೂ ಇಡೋಣ ಅಂತಿರ್ತಾರೆ. ಬಟ್ ಇವತ್ತು ನೀವು ಸಿಹಿ ಸುದ್ದಿ ನಾವು ಕೇಳ್ತಾ ಇದ್ದೀವಿ, ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇವಾಗ 100 ಗ್ರಾಮ್ಗೆ ಏನು ಟಾರ್ಗೆಟ್ ಹಾಕಿದ್ರು ಅವ್ರು ಇವಾಗ 150 ತೊಗೊಳೋದಕ್ಕೆ ಯೋಚನೆ ಮಾಡ್ತಾರೆ. ಹೀಗೆ ಕಡಿಮೆ ಆದರೆ ಅವ್ರು 200 ಗ್ರಾಮ್ ತಗೊಳ್ಳೋ ಯೋಚನೆ ಮಾಡ್ಬೋದು. ಖಂಡಿತ ಖುಷಿ ಇದೆ ಸರ್, ಮಾಡ್ತೀವಿ, ಖಂಡಿತ ಮಾಡ್ತೀವಿ ಸರ್. ರೇಟ್ ಕಡಿಮೆ ಆಗಿದೆ, ಎಲ್ಲರೂ ಸಹ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂದರೆ ಜಾಸ್ತಿ ಆಯಿತು ಅನ್ನೋದೇ ಇತ್ತು. ಹೌದು, ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಫಸ್ಟು ಚಿನ್ನ ತೊಗೋತಾ ಇದ್ವಿ, ತಿಂಗಳಿಗೋ 2 ತಿಂಗಳಿಗೋ ಒಂದು ಸರಿ. ಬಟ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಒಂದು 5 ಇಯರ್ಸಿಂದ. ಇವಾಗ RDಲೆಲ್ಲ ಕೂಡಿಟ್ಟಿದ್ದೀವಿ. ಆ ಅಮೌಂಟ್ ತೊಗೊಂಡೋಗಿ ಗ್ಯಾರಂಟಿ ಚಿನ್ನ ತೊಗೊಳೋದಂತೂ ಗ್ಯಾರಂಟಿ. ಆದರೆ ಕಮ್ಮಿ ಆಗದಿದ್ರೆ ಸಾಕೀಗ ಸದ್ಯಕ್ಕೆ.
ಈಗ ಫಂಕ್ಷನ್ ಮಾಡೋರಾಗಲಿ ಮದುವೆ ಮಾಡೋರಾಗಲಿ ಅವ್ರಿಗೆಲ್ಲ ಒಳ್ಳೆ ಟೈಮ್ ಈಗ ಅವ್ರಿಗೆ ಪರ್ಚೇಸ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಈಗ ಒಂಥರ ವಿಚಿತ್ರ ವಾತಾವರಣ, ಜಾಸ್ತಿ ಆಗೋದು ಬೇಡ ಅಂತ ಇದ್ರು, ಈಗ ಕಡಿಮೆ ಆಗೋದು ಬೇಡ ಅಂತ ಇದ್ರೆ ಹೆಂಗೆ ಅಂತ? ಅಂದರೆ ಇವತ್ತು ಕಮ್ಮಿ ಇದೆ ಅಲ್ವಾ, ಮತ್ತೆ ನಾವು ಇವತ್ತು ತಂದುಬಿಟ್ಟು ನಾಳೆ ಜಾಸ್ತಿ ಆಗಿಬಿಟ್ರೆ ನಮ್ಗೆ ಫೀಲಿಂಗ್ ಬಂದ್ಬಿಡುತ್ತೆ ಅಲ್ವಾ, ಇನ್ನೂ ಕಡಿಮೆ ಆಗಿಬಿಟ್ರೆ ತುಂಬಾ ಬೇಜಾರಾಗ್ಬಿಡುತ್ತಲ್ವಾ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು. ಬಟ್ ಇವತ್ತಿನ ಪರಿಸ್ಥಿತಿಗೆ ಇವತ್ತು ಕಮ್ಮಿ ಆಗಿರೋದು ತುಂಬಾ ಒಳ್ಳೆಯದು. 20 ಗ್ರಾಮ್ ತೊಗೋಬೇಕು ಅಂದಿರೋರು ಅಟ್ಲೀಸ್ಟ್ 30-35 ಗ್ರಾಮ್ ಆದರೂ ತೊಗೋಬೋದು. ತುಂಬಾ ಖುಷಿ ಆಗುತ್ತೆ ಬಿದ್ದಿರೋದು. ಆವಾಗಲೇ 2 ಮಂತ್ಸಿಂದ ಕಾಯ್ತಾ ಇದ್ದೆ ಆ್ಯಕ್ಚುಲಿ. ಇವತ್ತು ಕಮ್ಮಿ ಆಗಿದೆ. ನಾನು ಬ್ಯಾಂಗಲ್ಸ್ ಮಾಡಿಸ್ಬೇಕು ಅಂತಿದ್ದೀನಿ. ಇದು ಮಹಿಳೆಯರ ಮಾತು. ಇದು ಬಹುತೇಕ ಮಹಿಳೆಯರ ಅಭಿಪ್ರಾಯ ಕೂಡ. ಯಾಕಂದರೆ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಚಿನ್ನದ ಕಡೆ ಯಾರೂ ಸಹ ಮುಖ ಮಾಡ್ತಾ ಇರಲಿಲ್ಲ. ಈಗ ಕಡಿಮೆ ಆಗಿದೆ, ಚಿನ್ನವನ್ನು ಖರೀದಿ ಮಾಡುವಂಥದ್ದಂತೂ ನಿರ್ಧಾರ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮತ್ತೆ ಕಡಿಮೆ ಆಗಿಬಿಟ್ರೆ ಹೇಗೆ ಅನ್ನೋ ಒಂದು ಗೊಂದಲ ಸಹ ಇದೆ. ಹೀಗಾಗಿ ಚಿನ್ನದ ಬೆಲೆ ಇಳಿಕೆ ಮೈಸೂರಿನಲ್ಲಿ ಮಹಿಳೆಯರಿಗೆ ಮಿಶ್ರ ಪ್ರತಿಕ್ರಿಯೆ ಕಾರಣವಾಗಿದೆ. ಒಂದು ಕಡೆ ಖುಷಿ, ಮತ್ತೊಂದು ಕಡೆ ಗೊಂದಲ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಇದ್ದಾರೆ. ವಿನಯ್, ಗಲ್ಫ್ನಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದಾಗಿ ರಾಜ್ಯದ ಮಹಿಳಾ ಮಣಿಯರಿಗೆ ಒಂದು ರೀತಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಚಿನ್ನದ ಬೆಲೆ ಏಕಾಏಕಿ ದಿಢೀರ್ ಅಂತ ಕಡಿಮೆ ಆಗಿರೋದ್ರಿಂದಾಗಿ ಮಹಿಳಾ ಮಣಿಗಳು ಖುಷಿ ಪಡ್ತಿದ್ದಾರೆ. ಸದ್ಯ ನೀವು ಎಲ್ಲಿದ್ದೀರಿ, ಏನ್ ಮಾಹಿತಿಗಳು ಸಿಗ್ತಾ ಇದೆ, ಅಲ್ಲಿನ ಮಹಿಳೆಯರು ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ? ಶಕುಂತಲಾ, ಸದ್ಯಕ್ಕೆ ಕಳೆದ ಕೆಲ ತಿಂಗಳಿಂದ ಕೂಡ ಗೋಲ್ಡ್ ಏನಿದೆ ಸಾಕಷ್ಟು ದುಬಾರಿ ಆಗಿತ್ತು. ಕೊಳ್ಳೋದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಕಷ್ಟ ಎದುರಾಗಿತ್ತು. ಯಾಕೆಂದರೆ 1 ಗ್ರಾಮ್ಗೂ ಕೂಡ ಪರದಾಡುವಂಥ ಸ್ಥಿತಿ ಇತ್ತು. 17-18 ಸಾವಿರಕ್ಕೂ ಕೂಡ ಜನವರಿ ಕೊನೆಯ ಹಂತದ ತಿಂಗಳಲ್ಲಿ ನಾವು ತಲುಪಿದ್ದನ್ನು ನೋಡಿದ್ವಿ. ಆದರೆ ಈಗ ಯುದ್ಧದ ಎಫೆಕ್ಟ್ ಚಿನ್ನ ಮತ್ತು ಬೆಳ್ಳಿಯ ರೇಟ್ ನಿರಂತರವಾಗಿ ಇಳಿಕೆ ಆಗ್ತದೆ. ಕಳೆದ 1 ವಾರದಿಂದನೂ ಕೂಡ ಕಣ್ಣಾಮುಚ್ಚಾಲೆ ರೀತಿಯಲ್ಲಿ ದರ ಇಳಿಕೆ ಮತ್ತು ಏರಿಕೆಯನ್ನು ನೋಡ್ತಾ ಇದ್ದೀವಿ. ಆದರೆ ಕಳೆದ 2-3 ದಿನಗಳಿಂದ ರ್ಯಾಪಿಡ್ ಆಗಿ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಇಳಿಕೆ ಆಗ್ತಾ ಇದೆ. ನಿನ್ನೆ ಮಾರ್ಕೆಟ್ ಓಪನ್ ಆಗ್ತಾ ಇದ್ದ ಹಾಗೆ 12,635 22 ಕ್ಯಾರೆಟ್ 1 ಗ್ರಾಮ್ನ ಬೆಲೆ ಆಗಿತ್ತು. ಇದಾದ ಬಳಿಕ ಮಧ್ಯಾಹ್ನ ಕೊಂಚ ಪ್ರಮಾಣದಲ್ಲಿ ವ್ಯತ್ಯಾಸ ಆಯಿತು. ಸಂಜೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರು ಬಂದು ಮಾತಾಡುವಂಥ ಸಂದರ್ಭದಲ್ಲಿ ಜೊತೆಗೆ ಯುದ್ಧದ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತಾರೆ. ನಾವು 5 ದಿವಸಗಳ ತಾತ್ಕಾಲಿಕವಾಗಿ ಯುದ್ಧದಿಂದ ಹಿಂದೆ ಸರಿದಿದ್ದೀವಿ, ಅಂದರೆ ಯುದ್ಧವನ್ನು ಬ್ರೇಕನ್ನು ನೀಡಿದ್ದೀವಿ ಅನ್ನೋಂಥ ಒಂದು ಸೂಚನೆಯನ್ನು ಕೊಡ್ತಾ ಇದ್ದ ಹಾಗೆ ಮತ್ತೆ ಮಾರ್ಕೆಟ್ ಬೂಮ್ ಆಯಿತು. ಯಾಕಂದರೆ ಅಮೆರಿಕನ್ ಮಾರ್ಕೆಟ್ ಸಂಜೆ ಓಪನ್ ಆಗ್ತಾ ಇದ್ದ ಹಾಗೆ ಚಿನ್ನದ ಮತ್ತೆ ಬೆಲೆ ಏರಿಕೆ ಆಯಿತು. 13,135ಕ್ಕೆ 22 ಕ್ಯಾರೆಟ್ 1 ಗ್ರಾಮ್ನ ಬೆಲೆ ನಿಂತಿತ್ತು. ಇದಾದ ಬಳಿಕ ಇವತ್ತು ಮುಂಜಾನೆ ಮಾರ್ಕೆಟ್ ಓಪನ್ ಆಗ್ತಾ ಇದ್ದ ಹಾಗೆ ಮತ್ತೆ ಚಿನ್ನದ ಬೆಲೆಯಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. 12,885 ರೂಪಾಯಿಗೆ ಪರ್ ಗ್ರಾಮ್ 22 ಕ್ಯಾರೆಟ್ನ ಬೆಲೆ ಬಂದು ನಿಂತಿದೆ. ಇದು ದೊಡ್ಡ ಮಟ್ಟದಲ್ಲಿ ಏನು ಚಿನ್ನವನ್ನು ಖರೀದಿ ಮಾಡುವಂತಹ, ಅದರಲ್ಲೂ ಹೆಂಗಳೆಯರ ಮುಖದಲ್ಲಿ ಒಂದು ಮಂದಹಾಸ. ಹಾಗೆ ವಿನಯ್, ಇನ್ನಷ್ಟು ಕಡಿಮೆ ಆಗಬಹುದಾ ಅಥವಾ ಈಗಲೇ ಮಹಿಳಾ ಮಣಿಗಳಿಗಾಗಲೇ ಚಿನ್ನದ ಅಂಗಡಿ ಹತ್ರ ಹೋಗ್ತಾ ಇದ್ದಾರೆ, ನಾವು ಗಮನಿಸ್ತಾ ಇದ್ವಿ. ಸೊ ಈಗಲೇ ದಿಢೀರ್ ಅಂತ ಖರೀದಿ ಮಾಡಬೇಕಾ, ಮತ್ತೆ ಏರಿಕೆ ಏನಾದರೂ ಆಗ್ಬಿಡುತ್ತಾ? ಖಂಡಿತ. ಯಾಕೆಂದರೆ ಈಗ ಎಕ್ಸ್ಪರ್ಟ್ಸ್ ಕೂಡ ಒಂದು ಒಪಿನಿಯನ್ ಕೊಡ್ತಾ ಇದ್ದಾರೆ. ನೀವೇನಾದರೂ ಲಾಂಗ್ ಟರ್ಮ್ ಚಿನ್ನದ ಹೂಡಿಕೆ ಮಾಡಬೇಕು ಅಥವಾ ದೀರ್ಘಕಾಲಿಕವಾಗಿ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ ಇದೊಂದು ಸುವರ್ಣ ಅವಕಾಶ. ಹೀಗಾಗಿ ಚಿನ್ನವನ್ನು ಖರೀದಿ ಮಾಡಿ. ಆದರೆ ಮಾಡುವ ಮುನ್ನ ನೀವು ಗರಿಷ್ಠ ಪ್ರಮಾಣದಲ್ಲಿ ಈಗೇನಾದರೂ 30-40 ಗ್ರಾಮ್ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಇದ್ದರೆ ಈಗ 15-20 ಗ್ರಾಮಿಗೆ ಇನ್ವೆಸ್ಟ್ ಮಾಡಿ. ಮತ್ತಷ್ಟು ಸಮಯವನ್ನು ಕಾದು ನೋಡಿ. ಒಂದೊಮ್ಮೆ ಮತ್ತಷ್ಟು ಇಳಿಕೆ ಆದಾಗ ನೀವು ಕೊಂಡುಕೊಳ್ಬೇಕಾಗಿರುವಂಥ ಮತ್ತಷ್ಟು ಚಿನ್ನವನ್ನು ಹೂಡಿಕೆ ಮಾಡಿ. ಒಂದೇ ಟೈಮಿಗೆ ಅತಿ ದೀರ್ಘಾವಧಿಯ ಚಿನ್ನವನ್ನು ಹೂಡಿಕೆ ಮಾಡಬೇಡಿ. ಯಾಕೆಂದರೆ ಇನ್ನೂ ಕೂಡ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಇದೆ, ಇಳಿಕೆ ಆಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಎಲ್ಲ ಶೇರ್ ಮಾರ್ಕೆಟ್ಗಳು ಕೂಡ ಪಾತಾಳಕ್ಕೆ ಕುಸಿತಾ ಇರೋದ್ರಿಂದ ಚಿನ್ನದ ಬೆಲೆಯಲ್ಲೂ ಕೂಡ ಈಗ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ. ಹೀಗಾಗಿ ಮಾರ್ಕೆಟ್ ವ್ಯತ್ಯಾಸಗಳನ್ನು ನೋಡಿದಾಗ ಇನ್ನೂ ಕೂಡ ಪರ್ ಗ್ರಾಮ್ಗೆ ಇನ್ನೂಷ್ಟು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. 10 ಗ್ರಾಮ್ನ ಬಂಗಾರದ ಬೆಲೆ ಏನಿದೆ ಅದು ಮತ್ತಷ್ಟು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವಂಥವರು ನೀವು ಖರೀದಿ ಮಾಡಬೇಕಾಗಿರುವಂತಹ 3% ಚಿನ್ನವನ್ನು ಈಗ ಖರೀದಿ ಮಾಡಿ, 1% ಕಾದು ನೋಡೋದಕ್ಕೆ ಇಟ್ಕೊಳ್ಳಿ. ಯಾಕೆಂದರೆ ಮಾರ್ಕೆಟ್ ಮತ್ತಷ್ಟು ಕಡಿಮೆ ಆಗುವಂಥ ಸಾಧ್ಯತೆಯನ್ನು ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಪ್ಲಾನ್ ಮಾಡಿಕೊಂಡು ನಾವು ಮುಂದಿನ ಈಗ ಆಲ್ರೆಡಿ ಮದುವೆ ಸೀಸನ್ ಶುರು ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಮದುವೆ ಸೀಸನ್ ಶುರುವಾಗಿರೋದ್ರಿಂದ ನೀವು ಚಿನ್ನವನ್ನು ಖರೀದಿ ಮಾಡಬೇಕಾಗಿರುವಂಥವ್ರಾಗಿರ್ಬೋದು, ಅಥವಾ ಎಸೆನ್ಷನಲ್ ಆಗಿ ತೆಗೆದಿಟ್ಟುಕೊಳ್ಳುವಂಥವ್ರಾಗಿರ್ಬೋದು, ಅಥವಾ ಆಭರಣಗಳನ್ನು ಮಾಡಿಸುವಂಥವ್ರಾಗಿರ್ಬೋದು, ಇವರಿಗೆ ಅದೊಂದು ಒಳ್ಳೆಯ ಟೈಮ್. ಯಾಕೆಂದರೆ ಈ ರೀತಿಯಾಗಿ ನಾವು 18,000ಕ್ಕೆ ಹೋಗಿರುವಂಥ ಪರ್ ಗ್ರಾಮ್ ಚಿನ್ನದ ಬೆಲೆಯನ್ನು ಇವತ್ತು 12,865 ರೂಪಾಯಿ ನೋಡ್ತಾ ಇದ್ದೀವಿ. ಹೀಗಾಗಿ ಇದು ದೊಡ್ಡ ಮಟ್ಟದ ಇಳಿಕೆ, 4,000-4,500 ಇಳಿಕೆ ಕಂಡಿದೆ. ಹೀಗಾಗಿ ನೀವು ಏನಾದರೂ ಒಂದು ಆಭರಣಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಆಗಿರ್ಬೋದು, ಮತ್ತು ಗೃಹ ಬಳಕೆಯ ಬೆಳ್ಳಿಯನ್ನು ಖರೀದಿ ಮಾಡುವಂಥವ್ರಾಗಿರ್ಬೋದು. ಯಾಕಂದರೆ ಬೆಳ್ಳಿ ಕೂಡ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿತ್ತು. 4,25,000ಕ್ಕೆ ಪರ್ ಕೆಜಿ ಹೋಗಿದ್ದಂಥದ್ದು ಇವತ್ತು 4,20,000ಕ್ಕೆ ಇಳಿದಿದೆ. ಹೀಗಾಗಿ ಇದು ಉತ್ತಮ ಸಮಯ ಅಂತಾರೆ. ಶಾಕುಂತಲಾ, ಧನ್ಯವಾದ ವಿನಯ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.